ಸಾಲಕ್ಕಾಗಿ ವ್ಯಕ್ತಿಯನ್ನೇ ಒತ್ತೆ ಇಟ್ಕೊಂಡ್ರ ಈ ಪ್ರಶ್ನೆ ಕಾಡ್ತಾ ಇದೆ. ವಿಜಯಪುರ ಜಿಲ್ಲೆಯೊಂದು ಅಮಾನವೀಯ ಘಟನೆ. 27 ದಿನದಿಂದ ವ್ಯಕ್ತಿಯನ್ನ ಕೂಡಿಟ್ಟಿರುವಂತಹ ಅಂದ್ರೆ ವ್ಯಕ್ತಿಯನ್ನ ಒತ್ತೆ ಇಟ್ಕೊಂಡಿದಾರ ಅಂತ 27 ದಿನದಿಂದ ಸಾಲ ಕೊಟ್ಟಂತಹ ವ್ಯಕ್ತಿಯನ್ನ ಪ್ರಭಾಕರ್ ಅನ್ನೋರಿಂದ 31.5 ಲಕ್ಷ ರೂಪಾಯಿ ಸಾಲವನ್ನ ಬಾವಿ ಮನಿ ಅನ್ನುವ ವ್ಯಕ್ತಿ ಪಡೆದಿದ್ರಂತೆ. ಸಾಲದ ಹಣ ಕೊಡ್ಲಿಲ್ಲ ಅಂತ ವ್ಯಕ್ತಿಯನ್ನ ಒತ್ತೆ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ ಇವ್ರ ಮೇಲೆ ಕೇಳಿ ಬಂದಿದೆ. ದೇವರ ಹೆಪ್ಪರಗಿ ತಾಲೂಕಿನ ಪಡಗಾನೂರಿನ ಉದಯ್ ಕುಮಾರ್ ಬಾವಿ ಮನಿ ಇವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಜೀತಕ್ಕೆ ಬಸವನ ಬಾಗೇವಾಡಿಯ ಪ್ರಭಾಕರ ಢವಳಗಿಯಿಂದ ಸಾಲವನ್ನ ಈ ಬಾವಿ ಮನಿ ಪಡೆದುಕೊಂಡಿರ್ತಾರೆ. ಬಾವಿ ಮನಿ ಪತ್ನಿ ರೇಷ್ಮಾ ಸಹೋದರನಿಂದ ಗಂಭೀರ ಆರೋಪ ಕೇಳಿ ಬಂದಿದೆ. ನಮ್ಮ ಭಾವನನ್ನ ಹಿಂಗೆ ಇದೀಗ ಒತ್ತೆ ಇಟ್ಕೊಂಡಿದ್ದಾರೆ ಹಣಕ್ಕೋಸ್ಕರ ಅಂತ. ಸಾಲದ ಹಣ ಮರಳಿ ಪಡೆಯೋಕೆ ಉದಯ್ ಕುಮಾರ್ ಒತ್ತೆಯನ್ನ ಇಟ್ಕೊಂಡಿದ್ರಂತೆ. ಓಕೆ, ಅವ್ರಗಳ ಹೆಸರು ಯಾರ್ದಾದ್ರೂ ಇರಲಿ, ಅವ್ರು ಯಾರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಯಾವ ಕಾಲದಲ್ಲಿದ್ದೀವಿ ನೋಡಿ, ಹಣವನ್ನು ಕೊಟ್ಟಿದ್ದಾರೆ ವಾಪಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಬಡ್ಡಿಯೆಲ್ಲ ಇರುತ್ತೆ, ಇಂಟ್ರೆಸ್ಟ್ ಎಲ್ಲ ಇರುತ್ತೆ, ದೊಡ್ಡ ಮಟ್ಟದಲ್ಲೇ ಇರುತ್ತೆ. 4 ರೂಪಾಯಿ 5 ರೂಪಾಯಿ ಬಡ್ಡಿಯೆಲ್ಲ ತಿನ್ನೋರಿದ್ದಾರೆ. ಇನ್ನೂ ಕೂಡ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಜೀತಕ್ಕೆ ಇಟ್ಕೊಳ್ಳೋದು ಅಂತ ಮನೆಲ್ಲ ಕೂಡ ಹಾಕೊಳ್ಳೋದು, ಅವ್ರ ಹತ್ರ ಬೇಕಾದಂಗೆ ಕೆಲಸ ಮಾಡ್ಕೊಳ್ಳೋದು, ಹೊಡೆಯೋದು ಬಡಿಯೋದು ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀವಿ ನೋಡಿ. ಹಳೆ ಕಾಲದಲ್ಲಿ ಇತ್ತು ಜೀತ ಪದ್ಧತಿ ಅಂತ, ಹಂಗೆ ಒತ್ತೆ ಇಟ್ಕೊಂಡಿದ್ದಾರೆ. ಯಾವುದನ್ನ ಹಿಂದೆ ಎಲ್ಲ ಈ ಕುರಿನ ಎತ್ತನ್ನ ಹಸುವನ್ನ ಒತ್ತೆ ಇಟ್ಕೊಂಡು ಅಥವಾ ಜಮೀನನ್ನು ಒತ್ತೆ ಇಟ್ಕೊಂಡು ಹಣ ಕೊಡೋರು ಇಲ್ಲಿ ವ್ಯಕ್ತಿಯನ್ನೇ ಒತ್ತೆ ಇಟ್ಕೊಂಡಿದ್ದಾರೆ ಅನ್ನುವ ಆರೋಪ ಇದೆ. ಆರೋಪ ಇದ್ರೆ ಪೊಲೀಸರು ಇದಕ್ಕೆ ಇಂಟರ್ಫಿಯರ್ ಆಗಬೇಕು. ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಕನ್ಫರ್ಮ್ ತನಿಖೆ ಆಗಬೇಕು. ತನಿಖೆ ಆಗಿ ತಕ್ಕ ಶಾಸ್ತಿಯನ್ನ ಮಾಡಬೇಕು. ಇನ್ನೂ ಕೂಡ ಈ ಸಾಲ ಕೊಡೋದು, ಸಾಲ ಕೊಟ್ಟಾಗ ವಾಪಸ್ ಇಂಟ್ರೆಸ್ಟ್ 4-5 ಪಟ್ಟು ಇಂಟ್ರೆಸ್ಟ್ ತಿನ್ನೋದು, ಹೊಡೆಯೋದು ಬಡಿಯೋದು, ಒತ್ತೆ ಇಟ್ಕೊಳ್ಳೋದು ಯಾವ ಕಾಲದಲ್ಲಿದ್ದೀವಿ? ಇನ್ನು ಜೀತ ಪದ್ಧತಿ ಮಾಡ್ತಾ ಇದ್ದಾರ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಟೀಚರ್ ಕೆಲಸ. ಅಲ್ಲಿ 2 ವರ್ಷ ಆಟ ಇದ್ವಿ. ಆಮೇಲೆ ಈ ಕಡೆ ಬಂದ ಬಿಜಾಪುರಕ್ಕೆ ಬಂದಾಗಣೆ ಅವರು ಹೋಗಿ ಅವ್ರಿಗೆ ಇಟ್ಕೊಂಡ್ಬಂದು ಮಾಡ್ಕೊಂಡು ಈಗ ಎಲ್ಲರೂ ಸೇರಿ ಹೋದ್ರೂ ಅವ್ರು ಏನಂತ ಬಿಡಂಗಿಲ್ಲ, ನಾವು ರೊಕ್ಕ ತಗೊಂಡ್ ಬರ್ರಿ ಅಂತಾನೆ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರೆ. ಸಮಾಜದವ್ರಿಗೆಲ್ಲ ಕರ್ಕೊಂಡು ಹೋಗಿದ್ರಿ. ಅವ್ರೇನಾದ ಅವ್ರಿಗೆ ನೀವು ಬೆಲೆ ಕೊಡ್ಲಿಲ್ಲ. ಕೊಡೋರ್ಕಾಗನ ನಾವು ಅವ್ರಿಗೆ ಏನ್ ಮಾಡೋರು ಗೊತ್ತಿಲ್ಲ, ಹೊಡೋರು ಬಿಡೋರು ಗೊತ್ತಿಲ್ಲ. ಇವತ್ತು ಅವ್ರು ಬಿಡಂಗಿಲ್ಲ ಅಂತ ಹೇಳ್ತಾರ. ರೊಕ್ಕ ತಗೊಂಡೆ ಬಂದು ಬಿಟ್ಕೊಂಡು ಹೋರಿ ಮಾಡ್ತಾರ. ಹೊಲ ಮಾಡ್ಕೆ ರೊಕ್ಕ ಕೊಡ್ತೇವೆ ಅಂದ್ರೆ ಬಿಡಾಕ್ ರೆಡಿ ಇದ್ರು ಅವರು. ಅದೇನಂತ ಹೊಲ ಮಾರ್ಬೇಕಂದ್ರೆ ಈ ಸದ್ಯ ಹೋಗಾಕು ರೆಡಿ ಇಲ್ಲ ಅದು. ರೊಕ್ಕ ಮಾರ್ಕೆ ರೊಕ್ಕ ಕೊಡ್ತೇವಿ ಬಿಡ್ರಿ ಅಂದ್ರೂ ಈಗ ರೊಕ್ಕ ಒಟ್ಟು ತಗೊಂಡೆ ಬರ್ರಿ ಅರ್ಧ ತರಬೇಡ್ರಿ ಹೇಳ್ತಾರೆ ಅವರು. ಅವಾಗಿಂದ ಅವ್ರು ಒಟ್ಟೆ ಬಿಡಂಗಿಲ್ಲ, ನೀವು ರೊಕ್ಕ ತಗೊಂಡೆ ಬರ್ರಿ ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು, ಟೀಚರ್ ಕೆಲಸ. ಅಲ್ಲಿ 2 ವರ್ಷ ಆಟ ಇದ್ವಿ. ಆಮೇಲೆ ಈ ಕಡೆ ಬಂದ ಬಿಜಾಪುರಕ್ಕೆ ಬಂದಾಗಣೆ ಅವರು ಹೋಗಿ ಅವ್ರಿಗೆ ಇಟ್ಕೊಂಡ್ಬಂದು ಮಾಡ್ಕೊಂಡು ಈಗ ಎಲ್ಲರೂ ಸೇರಿ ಹೋದ್ರೂ ಅವ್ರು ಏನಂತ ಬಿಡಂಗಿಲ್ಲ, ನಾವು ರೊಕ್ಕ ತಗೊಂಡ್ ಬರ್ರಿ ಅಂತಾನೆ ನಾವು ಬಿಡಂಗಿಲ್ಲ ಅಂತ ಹೇಳ್ತಾರೆ. ಸಮಾಜದವ್ರಿಗೆಲ್ಲ ಕರ್ಕೊಂಡು ಹೋಗಿದ್ರಿ. ಅವ್ರೇನಾದ ಅವ್ರಿಗೆ ನೀವು ಬೆಲೆ ಕೊಡ್ಲಿಲ್ಲ. ಕೊಡೋರ್ಕಾಗನ ನಾವು ಅವ್ರಿಗೆ ಏನ್ ಮಾಡೋರು ಗೊತ್ತಿಲ್ಲ, ಹೊಡೋರು ಬಿಡೋರು ಗೊತ್ತಿಲ್ಲ. ಇವತ್ತು ಅವ್ರು ಬಿಡಾಕ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ದೀಪಕ್ ನೀಡ್ತಾರೆ. ದೀಪಕ್, ಯಾವಾಗ ನಡೆದಿರೋ ಘಟನೆ ಇದು? ಕುಟುಂಬಸ್ಥರ ಆರೋಪ ಏನು? ಈ ರೀತಿಯಾಗಿ ಒತ್ತೆ ಇಟ್ಕೊಂಡಿರೋದು ನಿಜನಾ? ಹೌದು ಅನ್ನೋದಾದ್ರೆ ಎಷ್ಟು ದಿನದಿಂದ, ಎಷ್ಟು ಹಣ? ಪೊಲೀಸರು ಇದಕ್ಕೆ ಇಂಟರ್ಫಿಯರ್ ಆದ್ರ? ಡೀಟೇಲ್ಸ್ ಏನಿದೆ? ಖಂಡಿತ ದಿವ್ಯ, ಏನು ಸಾಲಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಪಡೆದಿರುವಂತ ಸಾಲವನ್ನ ಮರಳಿ ಕೊಡಬೇಕು ಅಂತ ಹೇಳಿ ಒತ್ತೆ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲದ ಹಣವನ್ನ ವಾಪಸ್ ನೀಡದೇ ಇರೋ ಕಾರಣಕ್ಕೆ ಕಳೆದ 27 ದಿನಗಳಿಂದ ವ್ಯಕ್ತಿಯನ್ನ ಕೂಡಿ ಇಟ್ಕೊಂಡಿದ್ದಾರೆ. ದೇವರ ಹಿಪ್ಪರಗಿ ತಾಲೂಕಿನ ಪಡಗಾನೂರು ಗ್ರಾಮದ ಉದಯ್ ಕುಮಾರ್ ಬಾವಿ ಮನಿ ಈಗ ಒತ್ತೆಯಾಳಾಗಿರುವಂತದ್ದು. ಬಸವನ ಬಾಗೇವಾಡಿ ಪಟ್ಟಣದ ನಿವಾಸಿ ಪ್ರಭಾಕರ ಢವಳಗಿ ಅನ್ನೋರಿಂದ ಇವರು ಸುಮಾರು 30 ಲಕ್ಷದಷ್ಟು ಹಣವನ್ನ ತಗೊಂಡಿದ್ರು. ಖಾಸಗಿ ವಿಚಾರಕ್ಕಾಗಿ ಹಣವನ್ನ ಪಡೆದಂತ ಸಂದರ್ಭದಲ್ಲಿ ಈಗ ಹಣವನ್ನ ಮರಳಿಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಪ್ರಭಾಕರ್ ಢವಳೆ ಅವರು ಉದಯ್ ಕುಮಾರ್ ಬಾವಿ ಮನೆಯವ್ರನ್ನ ಕಿಡ್ನಾಪ್ ಮಾಡಿದ್ದು, ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೇಳಿ ಬಂದಿರುವಂತದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಹಣವನ್ನ ವಾಪಸ್ ಕೊಟ್ಟಿಲ್ಲ, ಕೊಟ್ಟಿರೋ ಸಾಲವನ್ನ ಅನ್ನೋ ಕಾರಣಕ್ಕೆ ವ್ಯಕ್ತಿಯನ್ನೇ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಆರೋಪ.